ನಮಸ್ಕಾರ ಸ್ನೇಹಿತರೆ, ಅಖಂಡ ವಾಸ್ತುಗೆ ಸ್ವಾಗತ. ನಾನಿವತ್ತು ಮದ್ದೂರು ಹತ್ರ ನಿಡಘಟ್ಟ ಹತ್ರ ಒಂದು ಫಾರ್ಮ್ ಲ್ಯಾಂಡು, ಒಂದು 5-6 ಎಕರೆ ಜಮೀನಿದೆ. ನಮ್ಮ ಸ್ನೇಹಿತರು ನಾವು ಸೇರಿ ಒಂದು ಫಾರ್ಮ್ ಲ್ಯಾಂಡ್ 5.5 ಕುಂಟೆ ಪ್ಲಾನ್ ಮಾಡ್ತಾಯಿದ್ವಿ. ಅದರಲ್ಲಿ ಒಂದು ಚಿಕ್ಕದ ಮನೆ, ಆ ಮನೆಯಲ್ಲಿ ತೊಟ್ಟಿ ಮನೆ ಹತ್ರ ಒಂದು ಕಾನ್ಸೆಪ್ಟು, ಓಲ್ಡ್ ಕಾನ್ಸೆಪ್ಟ್ ಮಾಡಿ 5.5 ಕುಂಟೆಗೆ ತುಂಬ ಹತ್ರ, 40 ಮಿನಿಟ್ಸ್ ಗಂಗೇರಿಯಿಂದ. ಟ್ರೈನಲ್ಲಿ ಬಂದರೂ 40 ಮಿನಿಟ್ಸೇ, ಕಾರಲ್ಲಿ ಬಂದರೂ 40 ಮಿನಿಟ್ಸೇ. ಸೊ ನಿಡಘಟ್ಟ ಮದ್ದೂರು ಹತ್ರ ತುಂಬ ಅದ್ಭುತವಾದ ಪ್ಲೇಸ್ ಇದೆ ಅವ್ರದ್ದು. 6 ಎಕರೆ ಆಲ್ಮೋಸ್ಟ್ ಜಾಗ ಇದೆ. ಅದರಲ್ಲಿ 5.5 ಕುಂಟೆ ಪ್ಲಾನ್ ಮಾಡ್ತಾಯಿದ್ದೀವಿ. ಈಗ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟು ಒಂದು ಮಾಡಲ್ ಹೌಸ್ ಥರ ಒಂದು ಸ್ಟಾರ್ಟ್ ಮಾಡ್ತಾಯಿದ್ವಿ. ಮಾಡಲ್ ಹೌಸ್ ಕಟ್ಟಿದ ಮೇಲೆ ನಿಮಗೆಲ್ಲ ವಿಡಿಯೋ ಕೊಡ್ತೀನಿ. ಇಷ್ಟ ಇರೋರು ಈ ರೋಡಲ್ಲಿ ಮೈಸೂರವರು, ಮತ್ತು ಮೈಸೂರಿಗೂ ಹತ್ರ ಆಗುತ್ತೆ, ಬೆಂಗಳೂರಿಗೆ ಹತ್ರ ಆಗುತ್ತೆ, ಸೆಂಟ್ರಲ್ ಪ್ಲೇಸ್ ಆಗುತ್ತಿದೆ. ಒಂದು ವಾಸ್ತುಗೆ ಅಂತಲೇ ಒಂದು 5.5 ಕುಂಟೆ ಜಾಗ ತೊಗೊಂಡು ಅದರಲ್ಲೊಂದು ವಾಸ್ತುಗೆ ಮನೆ ಮಾಡಿಕೊಟ್ಟಾಗ, ನಿಮ್ಮ ಬೆಂಗಳೂರಲ್ಲಿರೋ ಕಟ್ಟಿರೋ ಮನೆ ವಾಸ್ತು ಚೆನ್ನಾಗಿಲ್ಲ ಅಂದ್ರೂ ಇದರಲ್ಲಿ ಅದ್ಭುತವಾಗಿ ಅಂದರೆ ನಿಮಗೆ ಡೆವಲಪ್ಮೆಂಟ್ ಆಗುತ್ತೆ. ಆ ವಾಸ್ತು ಮನೆ 5.5 ಕುಂಟೆಯಲ್ಲಿ ಫಾರ್ಮ್ ಲ್ಯಾಂಡು ಅಂದರೆ ನಿಮಗೆ ಖುಷಿ ಆಗುತ್ತೆ. ಶನಿವಾರ ಭಾನುವಾರ ಎಲ್ಲೆಲ್ಲೋ ಹೋಗೋ ಬದಲು ನಮ್ಮ ತೋಟಕ್ಕೆ ಬಂದು ಇರ್ಬೋದು. 5.5 ಕುಂಟೆ ಜಾಗದಲ್ಲಿ ಪ್ಲಾನ್ ಮಾಡ್ತಾಯಿದ್ದೀವಿ. ಯಾರು ಇಂಟ್ರೆಸ್ಟ್ ಇದ್ದರೆ ಎಲ್ಲರೂ ನಮ್ಮ ಫಾಲೋ ಮಾಡಿ. ನಮ್ಮ ಅಖಂಡ ವಾಸ್ತುನ ನಿಮಗೆ ನಾವು ಕೊಡ್ತೀವಿ. ನೋಡಿ, ಈ ಥರ ಒಂದು ಆಲ್ರೆಡಿ ತೋಟ ಇದೆ. ಫುಲ್ ಎಲ್ಲ ತೆಂಗಿನ ತೋಟ. ನೋಡಿ, ಸ್ವಿಮ್ಮಿಂಗ್ ಪೂಲ್ ಇಲ್ಲಿ ಒಂದು ರೆಡಿ ಇದೆ. ಈ ಕಡೆ ತೋಟ ಇದೆ, ಅದ್ಭುತವಾಗಿ ತೋಟ, ತೆಂಗಿನ ತೋಟ ಎಲ್ಲ ಮಾಡಿದ್ದಾರೆ. ಆ ತೆಂಗಿನ ತೋಟಗಳಲ್ಲಿ ಎಲ್ಲ ನಾವು ತೆಂಗಿನ ಮರ ಬೆಳೆಸ್ಬೇಕಾದ್ರೆ 15-20 ವರ್ಷ ಬೇಕು. ಬಟ್ ಅವ್ರು ಆಲ್ರೆಡಿ 15-20 ವರ್ಷ ಬೆಳೆಸಿ ತೋಟನ ರೆಡಿ ಮಾಡಿ ಇಟ್ಟಿದ್ದಾರೆ. ಆ ತೋಟದಲ್ಲಿ ನಾವು 5.5 ಕುಂಟೆ ಜಾಗ ಪ್ಲಾನ್ ಮಾಡಿಕೊಂಡು ಅದರಲ್ಲೇ ಒಂದು ತೊಟ್ಟಿ ಮನೆ ಮಾಡಿ, ತುಂಬ ಅಂದರೆ ಮನುಷ್ಯನಿಗೆ ಏನಂದರೆ ನೆಮ್ಮದಿ ಮುಖ್ಯ. ಆ ನೆಮ್ಮದಿಗೋಸ್ಕರ ಇದು ಮಾಡ್ತಾಯಿದ್ವಿ. ನೆಮ್ಮದಿ ಇಲ್ಲಿ ಬಂದರೆ ನೆಮ್ಮದಿ ಸಿಗುತ್ತೆ. ಅಷ್ಟು ತೊಟ್ಟಿ ಮನೆ ಮಾಡಿ, ಆ ತೊಟ್ಟಿ ಮನೆಯಲ್ಲಿ ಶನಿವಾರ ಭಾನುವಾರ ಬಂದು ನೀವು ಇದ್ದೋದ್ರೆ ಆ ಖುಷಿನೇ ಬೇರೆ ಇರುತ್ತೆ, ಆ ಸಂತೋಷನೇ ಬೇರೆ ಇರುತ್ತೆ. ಆ ಟ್ರಾಫಿಕ್ಕೆಲ್ಲ ಟೆನ್ಷನ್ ಇಲ್ಲದಿರೋದ್ರಿಂದ ಅದರಿಂದ ನಿಮಗೆ ಆ ಜಾಗನ, ಆ ಪ್ಲಾನಿಂಗ್ ಇವತ್ತು ರೆಡಿ ಮಾಡ್ತಾಯಿದ್ವಿ. ನಾವು ಮೆಜರ್ಮೆಂಟ್ ಎಲ್ಲ 36 ಮಾಡ್ತಾಯಿದ್ವಿ. ಅದರಲ್ಲಿ ನಿಮಗೆ ಏನಾಗುತ್ತೆ, ಎಷ್ಟಾಗುತ್ತೆ, ಬಡ್ಜೆಟ್ ಎಷ್ಟು, ಟೋಟಲ್ ಎಲ್ಲ ಡೀಟೇಲ್ ನಿಮ್ಗೆ ನಮ್ಮ ಅಖಂಡ ವಾಸ್ತುವಲ್ಲಿ ಕೊಡ್ತೀನಿ. ಸೊ ಈ ಫಾರ್ಮ್ ಲ್ಯಾಂಡ ನಾನು ನಮ್ಮ ಸ್ನೇಹಿತರು ಶೇರ್ ಮಾಡ್ತಾ ಇರೋದ್ರಿಂದ ನಿಮ್ಗೆ ಯಾರು ಇಂಟ್ರೆಸ್ಟ್ ಇದೆಯೋ ನಮ್ಮ ನಂಬರ್ ಹಾಕಿರ್ತೀನಿ. ಮುಂಚೆನೇ ನನಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ, ನಿಮಗೆ ಬೇಕು ಅಂದರೆ ಒಂದು 5.5 ಕುಂಟೆಯಲ್ಲಿ ನಿಮ್ಗೊಂದು ಮನೆ ಮಾಡ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಸೊ ನಿಮಗೆ ಅದು ನಾನು ತೊಟ್ಟಿ ಮನೆ ಮಾಡ್ತಾಯಿದ್ದೀನಿ, ಇಲ್ಲ ನಮ್ಮ ತೊಟ್ಟಿ ಮನೆ ಬೇಡ, ಬೇರೆ ಥರ ಬೇಕು ಅಂದರೆ ನಾವು ಮಾಡ್ಕೊಡ್ತೀವಿ. ಆ ಥರ ನಿಮ್ಗೆ ಏನು ಬೇಕೋ ಹಂಗೆ ಒಟ್ಟಿನಲ್ಲಿ ನಾವೇ ಕನ್ಸ್ಟ್ರಕ್ಷನ್ ಮಾಡಿಕೊಡೋದು. ಸೊ ಅದರಿಂದ 5.5 ಕುಂಟೆ ಜಾಗಕ್ಕೆ ನೀವು ಫಸ್ಟ್ ಬಂದು ಏನೋ ಮಾತಾಡಿಕೊಂಡು, ಏನೋ ಪ್ಲಾನ್ ಮಾಡಿಕೊಂಡು ನೀವು ಅದನ್ನು ಒಂದು ಕನ್ಫರ್ಮೇಷನ್ ಮಾಡಿದ್ರೆ ನಾವು ಮನೆ ಸ್ಟಾರ್ಟ್ ಮಾಡಿಕೊಡ್ತೀವಿ. ಮನೆ ನಿಮಗೆಲ್ಲ ಡಿಸೈನ್ ಕೊಟ್ಟು ಪ್ಲಾನಿಂಗ್ ಕೊಡ್ತೀವಿ. ಅದು ನೀವು ಓಕೆ ಅಂದಲೇ ನಾವು ಕಟ್ಕೊಡ್ತೀವಿ. ಸೊ ನಮ್ಮ ವಾಸ್ತು ಪ್ರಕಾರ ಮೇಯ್ನ್ ಇರೋದೇ ವಾಸ್ತುಗೋಸ್ಕರ. ಆಲ್ಮೋಸ್ಟ್ ಎಲ್ಲರೂ ತೊಟ್ಟಿ ಮನೆ ಇಷ್ಟಪಡ್ತಾರೆ. ಫಸ್ಟ್ ಒಂದು ತೊಟ್ಟಿ ಮನೆ ಕಟ್ತಾಯಿದ್ದೀವಿ. ಅದಕ್ಕೆಲ್ಲ ಡ್ರಾಯಿಂಗ್ ಪ್ಲಾನಿಂಗ್ ಎಲ್ಲ ಮಾಡಿದ್ದೀನಿ. ಬನ್ನಿ ನೋಡೋಣ ಡ್ರಾಯಿಂಗ್. ನೋಡಿ ಸ್ನೇಹಿತರೆ, ಇದು ಫುಲ್ ತೋಟ, ತೆಂಗಿನ ತೋಟ ಎಷ್ಟು ಅದ್ಭುತವಾಗಿದೆ ನೋಡಿ. ಈ ಕಡೆ ತೋರಿಸಿ. ಇದು ತುಂಬ ಚೆನ್ನಾಗಿದೆ. ಈ ತೋಟದಲ್ಲಿ ಈಗ ಫಾರ್ಮ್ ಲ್ಯಾಂಡ್ಸ್ ಅಂತ ಒಂದು 5.5 ಕುಂಟೆಗೆ ನಾವು ಪ್ಲಾನ್ ಮಾಡ್ತಿರೋದು. ಬನ್ನಿ ಹಂಗೆ ನೋಡೋಣ. ಸೊ ಫಾರ್ಮ್ ಲ್ಯಾಂಡ್ಸ್ ಅಂದರೆ ನಿಮಗೆಲ್ಲ ಗೊತ್ತಿದೆ. ಅಂದರೆ ಸುಮ್ಮನೆ ಬರೀ ಖಾಲಿ ಜಾಗದಲ್ಲಿ ಮಾಡಿದ್ರೆ ಆಗೋದಿಲ್ಲ. ತೋಟ ಇರಬೇಕು. ತೋಟ ಇದ್ರೇ ನಾವು ಗಿಡ ಹಾಕಿ ನಾವು ಎಳ್ನೀರು ಕುಡಿಯೋದಕ್ಕೆ 10 ವರ್ಷ ಆಗುತ್ತೆ. ಸೊ ಅದರಿಂದ ಆಲ್ರೆಡಿ ರೆಡಿ ಇರೋ ತೋಟದಲ್ಲಿ ನಾವು ಇನ್ನು ಸ್ವಲ್ಪ ಡೆವಲಪ್ ಮಾಡಿ ಅದರಲ್ಲಿ ಫಾರ್ಮ್ ಲ್ಯಾಂಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಬನ್ನಿ, ಒಂದು ಎಲ್ ಶೇಪ್ ಕಾಂಪೌಂಡ್ ಹಾಕ್ಸ್ಬಿಟ್ಟಿದ್ದೀನಿ ಆಲ್ರೆಡಿ. ನಿಮ್ಗೆ ತೋರಿಸ್ತೀನಿ ಸ್ಟಾರ್ಟಿಂಗಿಂದ ಇದು ಹೆಂಗೆ ಮಾಡಬೇಕು ವಾಸ್ತುಗೆ ಅನ್ನೋದು. ನಿಮಗೆ ಎಲ್ಲ ವಿಡಿಯೋದಲ್ಲಿ ನಮ್ಮ ಅಖಂಡ ವಾಸ್ತುವಲ್ಲಿ ಇದು ನಿಮಗೆ ಸಿಗುತ್ತೆ. ಸೊ ಬನ್ನಿ, ಓಕೆನಾ. ಇಲ್ಲಿ ನಿಮಗೆ ತೋಟ ಇದೆಲ್ಲ ಇವ್ರದ್ದೇ, ನಮ್ಮದೇ ನೋಡಿ. ಅದೆಲ್ಲ ನಮ್ಮದೇ. ಅಲ್ಲಿವರೆಗೂ ಇದೆಲ್ಲ ಇನ್ನು ಬರುತ್ತೆ 5.5 ಕುಂಟೆ. ಈಗ ಫಸ್ಟ್ ಒಂದು ಕುಬೇರ ಮೂಲೆಯಲ್ಲಿ ಸೌತ್ ವೆಸ್ಟಲ್ಲಿ, ಈ ಲ್ಯಾಂಡ್ಗೆ ಸೌತ್ ವೆಸ್ಟಲ್ಲಿ ಒಂದು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದು ಬನ್ನಿ, ನಿಮ್ಗೆ ಹತ್ರ ಬನ್ನಿ ತೋರಿಸ್ತೀನಿ. ನಮಸ್ಕಾರ. ಬನ್ನಿ. ಇದು ಈಗ ನಮಗೆ ಇದು ಪ್ಲಾನಿಂಗು. ಇದು ಎಲ್ ಶೇಪ್ ಕಾಂಪೌಂಡ್ ನಾನು ಹೇಳ್ತೀನಲ್ಲ, ಇದು ಹಾಕಿ ಆಲ್ಮೋಸ್ಟ್ 15-20 ದಿವಸ ಆಯಿತು. ಸೊ ಇದು ಈಗ ಇದರಲ್ಲಿ ನಾವು ಒಂದು ತೊಟ್ಟಿ ಮನೆನ ಇವತ್ತು ಮಾರ್ಕಿಂಗ್ ಮಾಡಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನೋಡಿ, ಈ ಕಡೆ ತೋರಿಸಿ. ಇದೊಂದು ರೋಡ್ ಕೊಟ್ಟಿದ್ದೀನಿ. ರೋಡ್ ಕೂತು ನಾರ್ತ್ ಈಸ್ಟ್, ಈಶಾನ್ಯ ಮೂಲೆ ರೋಡ್ ಕೂತು. ಈ ಕಡೆ ರೋಡ್ ಕೂತಿದೆ, ಈ ಕಡೆ ಈಸ್ಟ್ಗೂ ಒಂದು ರೋಡ್ ಕೂತಿದೆ. ಎರಡೂ ಬರೋ ಥರ ಒಂದು ಸೆಟ್ ಮಾಡ್ತಾಯಿದ್ದೀವಿ. ಫಸ್ಟು ಇದು ನಮ್ಗೆ ಆಫೀಸ್ ಥರ, ಪ್ಲಸ್ ನಮಗೆ ಅಂತಲೇ ಇದು ಸ್ಟಾರ್ಟ್ ಮಾಡ್ತಿರೋದು. ಇಲ್ಲಿ ನಾವು ಮೆಜರ್ಮೆಂಟ್ 5.5 ಕುಂಟೆ ಅಂತ ಏನು ತೊಗೊಂಡಿಲ್ಲ, ಅಪ್ರಾಕ್ಸಿಮೇಟ್ ತೊಗೊಂಡಿದ್ದೀವಿ. ಮಿಕ್ಕಿದ್ದು ಆಮೇಲೆ ಪ್ಲಾನಿಂಗ್ ಎಲ್ಲ ಏನೇನು ಮಾಡಬೇಕೋ ಅದೆಲ್ಲ ಆಮೇಲೆ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ನೋಡಿ, ಎಲ್ಲ ಮಾರ್ಕಿಂಗ್ ಮಾಡಿ ಸೆಟ್ ಮಾಡ್ತೀನಿ, ನೋಡ್ತಾ ಇರಿ. ಓಕೆ, ಥ್ಯಾಂಕ್ ಯು ಅಖಂಡ ವಾಸ್ತು. ಇವತ್ತೆಲ್ಲ ಮಾರ್ಕಿಂಗು
ಇಲ್ಲೆಲ್ಲ ಬಂದಿದ್ದಾರೆ ಮೇಸ್ತ್ರಿ ಗೀಸ್ತ್ರಿ ಎಲ್ಲ. ಸೊ ಡಿಗ್ರಿ ಸೆಟ್ ಮಾಡೋದು ಈಗೊಂದು ಹೊಸ ಮಿಷಿನ್ ತೊಗೊಂಡಿದ್ದೀವಿ, ಪಿಗ್ಮೆಟಿಕ್ ಕಂಪಾಸ್ ಅಂತ. ಸೊ ಇದು ಪಕ್ಕ ಡಿಗ್ರಿ ತೋರಿಸುತ್ತೆ ನಮಗೆ. ನೋಡಿ ಈ ಕಾಂಪಾಸು ಅಲ್ಲೊಂದು ದಾರ ಇದೆ, ಅಲ್ಲೊಂದು ಕಟ್ಟಿದ್ದೀವಿ ನೋಡಿ. ಹಿಂಗೆ ನೋಡ್ತೀವಿ, ಹಿಂಗೆ ನೋಡಿದ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕಾಣಿಸ್ಬೇಕಲ್ಲಿ. ಹಾಂ, ಆ ಥರ ಇಲ್ಲ, ಇದರಲ್ಲಿ ಮಾರ್ಕಿಂಗ್ ಮಾಡಬೇಕು. ಆಮೇಲೆ ಮೇಸ್ತ್ರಿ ಮೂಲೆ ಮಟ್ಟಕ್ಕೆ ತಗೊತಾರೆ. ಸೊ ಈ ಥರ ಬ್ಯೂಟಿಫುಲ್ ಪ್ಲೇಸಲ್ಲಿ ಒಂದು ತೊಟ್ಟಿ ಮನೆ, ಹಳ್ಳಿ ಮನೆ ಕಟ್ತಾಯಿದ್ವಿ. ಅದೇ ತೊಟ್ಟಿ ಮನೆಗೆ ಈಗ ಪಿಲ್ಲರ್ ಮಾರ್ಕಿಂಗ್ ಆಯಿತು. ಟೋಟಲ್ 16 ಪಿಲ್ಲರ್ ಬಂದಿದೆ, 9x9. ಸೊ 16 ಪಿಲ್ಲರು ಸೆಂಟ್ರಲ್ಲಿ ಆ ಬ್ರಹ್ಮಸ್ಥಾನದಲ್ಲಿ ತೊಟ್ಟಿ ಮನೆ ಬರುತ್ತೆ. ಫುಲ್ ಡೀಟೇಲ್ಸು ಕೊಡ್ತಾ ಇರ್ತೀನಿ ಅಖಂಡ ವಾಸ್ತು. ಎಲ್ಲರೂ ಫಾಲೋ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಅಖಂಡ ವಾಸ್ತು.